ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ತಾಲೂಕಾ ಕೃಷಿಕ ಸಮಾಜಕ್ಕೆ 15 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆ. ಶೀಘ್ರವೇ 5600 ಶಿಕ್ಷಕರ ಭರ್ತಿ. ಶರಣು ಪ್ರಕಾಶ್ ಪಾಟೀಲ್. ಮಂಡ್ಯದಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಗಡಿನಾಡ ಸಮಸ್ಯೆ ಪ್ರಸ್ತಾಪಕ್ಕೆ ಅವಕಾಶ ಕೊಡಿ, ಗಡಿನಾಡ ಕನ್ನಡಿಗರ ಮನವಿ. ಪ್ರಗತಿಪರ ಸಂಘಟನೆ ಹಾಗೂ ಕೆಆರ್ಎಸ್ನಿಂದ ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಕೆ. ಮಾಂಸಾಹಾರ ನಿಷೇಧ ತನ್ನ ವೆಬ್ಸೈಟ್ನಿಂದ ಕೈಬಿಟ್ಟ ಕನ್ನಡ ಸಾಹಿತ್ಯ ಪರಿಷತ್. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ಕೃಷಿಕ ಸಮಾಜಕ್ಕೆ ಕಾರ್ಯಕಾರಿ ಸಮಿತಿಗೆ 5 ವರ್ಷದ ಅವಧಿಗೆ 15 ಜನ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ನಜೀರ್ ಅಹಮದ್ ತಿಳಿಸಿದ್ದಾರೆ. ಶಂಭುನಗೌಡ ಪಿ ಪಾಟೀಲ್ ತಿಡಿಗೋಳ್, ಲಿಂಗರಾಜು ಪಾಟೀಲ್ ರಾಗಲ್ಪರ್ವಿ, ಡಿ ಹೊನ್ನನಗೌಡ ಬೆಳಗುರ್ಕಿ, ಬಸಮ್ಮ ರಾಮತ್ನಾಳ್, ಸಂಗನಗೌಡ ಪಗಡ್ದಿನ್ನಿ, ರಾಚಯ್ಯ ಸ್ವಾಮಿ ಪುಲ್ದಿನ್ನಿ, ಮಲ್ಲಿಕಾರ್ಜುನ ಮುಳ್ಳೂರ್, ಅಶೋಕ್ ಬಾಬು ರಾಗಲ್ಪರ್ವಿ, ಜಿ ಬಸವರಾಜಗೌಡ ಕನ್ನಾರಿ, ಅಮರೇಶಪ್ಪ ಗೌಡ ಸಾಸಲಮರಿ, ಶಿವಮೂರ್ತಯ್ಯ ತಿಡಿಗೋಳ್, ಬಸವರಾಜ್ ಮರೆಡ್ಡಿ ರಾಮತ್ನಾಳ್, ಎನ್ ದೇವೇಂದ್ರಗೌಡ ಗೊರೆಬಾಳ್, ಜೆ ಮಲ್ಲನಗೌಡ ಗೊರೆಬಾಳ್, ಸುದರ್ಶನ ರೆಡ್ಡಿ ರಾಗಲ್ಪರ್ವಿ ಇವರು ಮುಂದಿನ 5 ವರ್ಷದ ಅವಧಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 15 ಜನರ ಸದಸ್ಯರ ಆಯ್ಕೆಗೆ 16 ಜನ ನಾಮಪತ್ರ ಸಲ್ಲಿಸಿದ್ದರು. ರಮೇಶ್ ಪಾಟೀಲ್ ಬೇರ್ಗಿ ನಾಮಪತ್ರ ಹಿಂಪಡೆದ ಕಾರಣ ಉಳಿದ 15 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಸರ್ಕಾರವು 5 ಗ್ಯಾರಂಟಿಗಳ ಜೊತೆಗೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ 2 ಗ್ಯಾರಂಟಿಗೆ ಹೆಚ್ಚಿಗೆ ಘೋಷಿಸಿದ್ದು, ಇದರಲ್ಲಿ ಮೊದಲನೆಯದು ಪ್ರತಿ ವರ್ಷ 5,000 ಕೋಟಿ ಅನುದಾನ ಹಾಗೂ ಎರಡನೆಯದು 50,000 ವಿವಿಧ ಹುದ್ದೆಗಳ ಭರ್ತಿ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣು ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಭಾನುವಾರದಂದು ತಾಲೂಕಿನ ಗಾಂಧಿನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಅದರಂತೆ ಈ ವರ್ಷ 5,000 ಕೋಟಿ ಅನುದಾನ ಬಿಡುಗಡೆಗೊಳಿಸಿದ್ದು, ಸುಮಾರು 5,600 ಶಿಕ್ಷಕರ ಭರ್ತಿಗೆ ಆದೇಶ ಹೊರಡಿಸಲಾಗುತ್ತಿದ್ದು, ಇನ್ನು 6 ರಿಂದ 7 ತಿಂಗಳ ಒಳಗಾಗಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದೆಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷವು ಸದಾಕಾಲವೂ ನುಡಿದಂತೆ ನಡೆಯುವ ಸರ್ಕಾರವಾಗಿದೆ ಎಂದರು. ನಂತರ ಶಾಸಕ ಹಂಪನಗೌಡ ಬಾದರ್ಲಿ ಸೇರಿದಂತೆ ಅನೇಕರು ಮಾತನಾಡಿದರು. ಬಸನಗೌಡ ತುರ್ವಿಹಾಳ್, MLC ಬಸನಗೌಡ ಬಾದರ್ಲಿ, ಎ ವಸಂತ್ ಕುಮಾರ್, AC ಬಸವಣ್ಣಪ್ಪ ಕಲ್ಶೆಟ್ಟಿ, EO ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸಮ್ಮ, ಮಹಾದೇವಮ್ಮ, ಶ್ರೀದೇವಿ ಶ್ರೀನಿವಾಸ್, ಶಿವಕುಮಾರ್ ಜವಳಿ, ತಿಮ್ಮಣ್ಣ ಸಾಹುಕಾರ್, ಅಶೋಕ್ ಉಂಬುಲಿಟಿ ಸೇರಿದಂತೆ ಅನೇಕರಿದ್ದರು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದಕ್ಕಾಗಿಯೇ ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಗಳ ಜೊತೆ ಕಲ್ಯಾಣ ಕರ್ನಾಟಕ ಭಾಗಕ್ಕಾಗಿ ನಾವು 2 ಅಡಿಷನಲ್ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಅದು ಏನು ಅಂತಂದ್ರೆ, ನಮ್ಮ ಕಲಬುರಗಿಯಲ್ಲಿ AICC ಅಧ್ಯಕ್ಷರಾದ ಮೇಲೆ ಮೊದಲನೇ ಬಾರಿ ಕಲಬುರಗಿಗೆ ಬಂದಾಗ ಆ ಸಮಾವೇಶದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಮಾನ್ಯ ಅಂದಿನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ವೇದಿಕೆಯಿಂದ ಒಂದು ಘೋಷಣೆ ಮಾಡಿದ್ರು. ಏನಂದ್ರೆ, ನಮ್ಮ 5 ಗ್ಯಾರಂಟಿಗಳ ಜೊತೆ 2 ಪ್ರಮುಖವಾಗಿರ್ತಕ್ಕಂಥ ಗ್ಯಾರಂಟಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಂದ್ರೆ, ಪ್ರತಿ ವರ್ಷ 5,000 ಕೋಟಿ ನಾವು ಈ ಭಾಗದ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಇವತ್ತು ನಮ್ಮ ಸರ್ಕಾರ 5,000 ಕೋಟಿ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗಾಗಿ ಇವತ್ತು ನಾವು ಈ ವರ್ಷ ಕೊಟ್ಟಿದ್ದೀವಿ. ಪ್ರತಿ ವರ್ಷ ಕೊಡ್ತೀವಿ ಅಂತಲೂ ಕೂಡ ನಮ್ಮ ವಾಗ್ದಾನ ಇದೆ. ಅದಲ್ಲದೆ ಮುಂದೆ ಬರ್ತಕ್ಕಂಥ 5 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಸುಮಾರು 50,000 ಸರ್ಕಾರಿ ನೌಕರಿಗಳನ್ನ ಈ ಭಾಗದ ಮಕ್ಕಳಿಂದ ನಾವು ಭರ್ತಿ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನ ಮಾಡಿದ್ವಿ. ಈಗಾಗಲೇ ಸುಮಾರು 15,000 ಸರ್ಕಾರಿ ನೌಕರಿಗಳು ವಿವಿಧ ಹಂತದಲ್ಲಿದೆ. ಅಂದ್ರೆ ಈಗ ಇನ್ನೊಂದು 6 ತಿಂಗಳು 7 ತಿಂಗಳಲ್ಲಿ ಸುಮಾರು 15,000 ನೌಕರಿ ಭಾಗದ ಯುವಕರಿಗೆ ಕೊಡ್ತಾ ಇದ್ದೀವಿ. ಮತ್ತು ಅದಲ್ಲದೆ ಮೊನ್ನೆ ನಾವು 5,600 ಟೀಚರ್ಸ್ ಏನು ನಮ್ಮಲ್ಲಿ ಶಿಕ್ಷಕರ ಕೊರತೆ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಕೇವಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,600 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಆದೇಶ ಹೊರಡಿಸಿದ್ದೀವಿ. ಇದೇ ತಿಂಗಳು 20-21ರಂದು ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭೆಯಲ್ಲಿ
ಗಡಿನಾಡು ಕನ್ನಡಿಗರ ಸಮಸ್ಯೆ ಕರ್ನಾಟಕ ಸರ್ಕಾರಕ್ಕೆ ತಿಳಿಸಲು ಮಂಡ್ಯ ಸಭೆಯ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಕೊಡಿ ಎಂದು ಪೇಪರ್, ವಾಟ್ಸಾಪ್, ಫೇಸ್ಬುಕ್ ಮುಖಾಂತರ ಎಷ್ಟು ಕೇಳಿಕೊಂಡರೂ ಪರಿಷತ್ತಿನವರು ಇದುವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೇ ಇರುವುದರಿಂದ ಸಂಘಟಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಗಡಿನಾಡಿನಲ್ಲಿ ಸಾವಿರಾರು ಮಕ್ಕಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಓದಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಕರ್ನಾಟಕಕ್ಕೆ ಹೋದಾಗ ಕರ್ನಾಟಕದಲ್ಲಿ ಅಡ್ಮಿಷನ್ಗಳಲ್ಲಿ ತುಂಬ ತೊಂದರೆಯಾಗುತ್ತಿದೆ. ಗಡಿನಾಡು ಕನ್ನಡ ಮಕ್ಕಳಿಗೆ ವಸತಿ ಗೃಹ, ಹಾಸ್ಟೆಲ್ಗಳಂಥ ಸೌಲಭ್ಯಗಳು ಸಿಗುತ್ತಿಲ್ಲ. ಕಾಸರಗೋಡು, ಜತ್ತು, ಸೋಲಾಪುರ್, ಅಕ್ಕಲಕೋಟ್ ಹೊರ ರಾಜ್ಯದ ಪ್ರಾಂತ್ಯಗಳನ್ನು ಗಡಿನಾಡು ಕನ್ನಡ ಪ್ರಾಂತ ಎಂದು ಈಗಾಗಲೇ ಬಹಳ ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ಘೋಷಿಸಿದೆ. ಈ ನಮ್ಮ 5 ಜಿಲ್ಲೆಗಳ ಗ್ರಾಮಗಳನ್ನು ಗಡಿನಾಡು ಕನ್ನಡ ಗ್ರಾಮಗಳೆಂದು ಕರ್ನಾಟಕ ಸರ್ಕಾರ ಘೋಷಿಸಬೇಕು. ಗಡಿನಾಡು ಕನ್ನಡ ನಮ್ಮ ಮಕ್ಕಳಿಗೆ ಕರ್ನಾಟಕದಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕೆ, ಉದ್ಯೋಗ ಅವಕಾಶಕ್ಕೆ ಯಾವುದೇ ತೊಂದರೆ ಆಗಬಾರದು. ಇದೇ ನಮ್ಮ ಮುಖ್ಯ ಬೇಡಿಕೆ. ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟ ಪ್ರಾಧಿಕಾರ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಪಾಟೀಲ್, ಶ್ರೀ ಬರಗೂರು ರಾಮಚಂದ್ರಪ್ಪ, ಶ್ರೀ ಸಿದ್ದಲಿಂಗಯ್ಯ, ಮುಖ್ಯಮಂತ್ರಿ ಚಂದ್ರು ಇವರೆಲ್ಲರೂ ವರದಿ ಸಲ್ಲಿಸಿದರು. ಅವು ಕರ್ನಾಟಕ ಸರ್ಕಾರದ ಡಸ್ಟ್ಬಿನ್ನಲ್ಲಿ ಬಿದ್ದಿವೆ, ಏನು ಲಾಭವಿಲ್ಲ ಎಂದರು. ನಮಗೆ ಮಂಡ್ಯ ಸಮ್ಮೇಳನದಲ್ಲಿ ಈ ಕುರಿತು ಮಾತನಾಡಲು, ನಮ್ಮ ಸಮಸ್ಯೆ ಸರ್ಕಾರಕ್ಕೆ ತಿಳಿಸಲು ವೇದಿಕೆ ಮೇಲೆ 5 ನಿಮಿಷ ಮಾತನಾಡಲು ಅವಕಾಶ ಕೊಡಿ ಎಂದು ಕೃಷ್ಣ ಗಡಿನಾಡು ಕನ್ನಡ ಸಂಘ ಉಪಾಧ್ಯಕ್ಷ ಅಮರ್ ದೀಕ್ಷಿತ್ ವಿನಂತಿಸಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಶಾಲೆ ಕನ್ನಡ ಕೃಷ್ಣ ಗ್ರಾಮದ ಶಾಲೆ. ಇದು ನಾರಾಯಣಪೇಟೆ ಜಿಲ್ಲೆ, ತೆಲಂಗಾಣದಲ್ಲಿ ಬರ್ತಕ್ಕಂಥ ಶಾಲೆ. ಹೈದರಾಬಾದ್, ಮೆದಕ್, ನಾರಾಯಣಪೇಟೆ, ಕರ್ನೂಲ್, ಅನಂತಪುರ 5 ಜಿಲ್ಲೆಗಳಲ್ಲಿ ಹೊರ ರಾಜ್ಯದಲ್ಲಿ 24,000 ಕನ್ನಡ ಮಕ್ಕಳು ಓದ್ತಾ ಇದ್ರು. ಈಗ ಅದು ಕ್ರಮೇಣ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ನಾವು ಇವತ್ತಿನ ದಿವಸ ನಾವೆಲ್ಲರೂ ಕಲ್ತಿಲ್ಲಿ ಸೇರಿದ್ದ ಉದ್ದೇಶ, ಮಂಡ್ಯದಲ್ಲಿ ಈ ತಿಂಗಳ 20, 21, 22 ಭಾರತದ ಎಲ್ಲ ಪ್ರತಿನಿಧಿಗಳು, ವಿದೇಶಗಳಿಂದ ಬಂದಂಥ ಪ್ರತಿನಿಧಿಗಳ ಒಂದು ಕನ್ನಡದ ಒಂದು ಸಮ್ಮೇಳನ ನಡೆದಿದೆ. ಆ ಸಮ್ಮೇಳನದಲ್ಲಿ ನಮ್ಮ ಗಡಿನಾಡಿನ ಸಮಸ್ಯೆ ಮಾತಾಡಲಿಕ್ಕೆ ಒಂದು 5 ನಿಮಿಷ ಸಮಯ ಕೊಡ್ರಿ ಅಂತ ಹೇಳಿ ಬಹಳ ಕಡಿಲಿಂತ ನಾವು ಒತ್ತಡ ಹಾಕಿ ಕೇಳಿ, ಪೇಪರ್ ಮಾಧ್ಯಮ, ವಾಟ್ಸಪ್ಪು, ಫೇಸ್ಬುಕ್ ಮಾಧ್ಯಮ ಎಷ್ಟು ಮಾಡಿದರೂ ನಮಗೆ ಇದುವರೆಗೆ ಅದ್ರದ್ದೇನು ರಿಪ್ಲೈ ಬಂದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ, ಆ ಸಮ್ಮೇಳನ ನಡೆಯೋ ಸಮಯದಲ್ಲಿ ನಮ್ಮ 24,000 ಮಕ್ಕಳೇನಿದ್ದಾರೆ ಕನ್ನಡದ ಮಕ್ಕಳು ಕರಿ ಬ್ಯಾಡ್ಜ್ಗಳನ್ನು ಹಚ್ಚಬೇಕು. ಆ 3 ದಿವಸ ನಿರಸನ ವ್ಯಕ್ತ ಮಾಡಬೇಕು. ಆ ಒಂದು ಸಭೆಗೆ ನಾವು ಡೌನ್ ಅಂತ ಘೋಷಣೆಗಳು ಹಾಕಬೇಕು. ಇದೆಲ್ಲ ಗಾಂಧಿ ಮಾರ್ಗವಾಗಿ, ಶಾಂತಿಯುತವಾಗಿ, ನಾವು ಯಾರಿಗೂ ವಿರೋಧ ಅಲ್ಲ. ನಾವು ಏನು ಕೇಳಿದ್ದೀವಿ ಅವರಿಗೆ ಅಂತಂದ್ರೆ, ಒಂದು 5 ನಿಮಿಷ ನಿಮ್ಮ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಕೊಟ್ಟರೆ ಸರ್ಕಾರಕ್ಕೆ ಇಮಿಡಿಯೇಟ್ ಮುಟ್ಟಬಹುದು ಎಂಬುದು ನಮ್ಮದೊಂದು ಕಲ್ಪನೆ. ಯಾಕಂತಂದ್ರೆ ಭಾರತದ ಪ್ರತಿನಿಧಿಗಳೆಲ್ಲ ಬಂದಿರ್ತಾರೆ, ಅನೇಕ ದೊಡ್ಡ ದೊಡ್ಡ ಮೀಡಿಯಾಗಳು ಬಂದಿರ್ತಾವೆ. ನಾವಿಲ್ಲಿ ಕೂತು ಮಾತಾಡಿದ್ರೆ ಅವ್ರಿಗೆ ಮುಟ್ಟೋದಿಲ್ಲ. ನಮ್ಮ ಸಮಸ್ಯೆ ಏನಪ್ಪ ಅಂದ್ರೆ, ಸಿಂಪಲ್ದಲ್ಲಿ ಹೇಳ್ಬೇಕಂದ್ರೆ, ನಾನು ಭಾಳಷ್ಟು ಸಲ ಹೇಳಿದ್ದೀನಿ, 1ನೇಯಿಂದ 10ನೇ ತರಗತಿವರೆಗೆ ಹೊರ ರಾಜ್ಯದಲ್ಲಿ ಓದಿದ ಮಕ್ಕಳು, ಗಡಿನಾಡು ಪ್ರಾಂತದಲ್ಲಿ ಓದಿದ ಮಕ್ಕಳು ರಾಯಚೂರು, ಗುಲ್ಬರ್ಗ, ಯಾದಗಿರಿಗಳಂಥ ಕರ್ನಾಟಕ ಜಿಲ್ಲೆಗಳಲ್ಲಿ ಹೋದಾಗ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಡ್ಮಿಷನ್ಗಳಲ್ಲಿ ತೊಂದರೆ ಆಗ್ತಾ ಇದೆ. ಅವರಿಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ, ಬೇರೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಬೇರೆ ITI ಸಿಗ್ತಾ ಇಲ್ಲ. ITI ಉದಾಹರಣೆ ಆ ಜಿಲ್ಲೆದವರಿಗೆ ಕೊಡ್ತಾರೆ, ಬೇರೆ ಜಿಲ್ಲೆದವ್ರಿಗೆ ಕೊಡೋದಿಲ್ಲ. CET ಬರಿಬೇಕಾದ್ರೆ 7 ವರ್ಷ ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಓದಿರಬೇಕು. ಸಿಂಧನೂರಿಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ನಗರದ ಪ್ರಗತಿಪರ ಸಂಘಟನೆ ವತಿಯಿಂದ ಸರ್ಕಾರಿ ಆಸ್ಪತ್ರೆ ಸಮಸ್ಯೆ ಕುರಿತು ಹಾಗೂ ಕರ್ನಾಟಕ ರೈತ ಸಂಘದ ವತಿಯಿಂದ ಬೆಳೆ ನಷ್ಟ ಹಾಗೂ ಪರಿಹಾರ ಖರೀದಿ ಕೇಂದ್ರದ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ಶರಣಪ್ರಕಾಶ್ ಪಾಟೀಲ್ ಅವರು ವರದಿ ಬಂದ ನಂತರ ಎಲ್ಲವನ್ನು ಪರಿಶೀಲಿಸುವ ಭರವಸೆ ನೀಡಿದರು. ನಂತರ ತಾಲೂಕಿನ 4ನೇ ಮೈಲ್ ಕ್ಯಾಂಪ್, ಸತ್ಯವತಿ ಕ್ಯಾಂಪ್, ಮೂಡಲಗಿರಿ ಕ್ಯಾಂಪ್, ಗೊರೆಬಾಳ ಕ್ಯಾಂಪ್, ವೆಂಕಟೇಶ್ವರ ಕ್ಯಾಂಪ್ಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಭೇಟಿ ನೀಡಿ ಅಕಾಲಿಕ ಮಳೆಯಿಂದ ನಷ್ಟಕ್ಕೀಡಾದ ಭತ್ತದ ಬೆಳೆಯನ್ನು ವೀಕ್ಷಣೆ ಮಾಡಿದರು. ಸರಿಸುಮಾರು 94,000 ಹೆಕ್ಟೇರ್ ಪ್ರದೇಶದ ಭತ್ತವು ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿಯಾಗಿದ್ದು, ಜೊತೆಗೆ ಇತ್ತೀಚೆಗೆ ಮತ್ತೆ ಸುರಿದ ಮಳೆಯಿಂದಾಗಿ ಪುನಃ ಭತ್ತವು ನಾಶವಾಗಿದೆ ಎಂದು ತಿಳಿದು ಬಂದಿದ್ದು, ವರದಿಯನ್ನು ಆಧರಿಸಿ ಪರಿಹಾರವನ್ನು ಕೊಡಲಾಗುವುದು ಎಂದು ಭರವಸೆ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ನಿತೀಶ್ ಕೆ, ಶಾಸಕರಾದ ಹಂಪನಗೌಡ ಬಾದರ್ಲಿ, ಬಸನಗೌಡ ತುರ್ವಿಹಾಳ್, ಬಸನಗೌಡ ಬಾದರ್ಲಿ, AC ಬಸವಣ್ಣಪ್ಪ ಕಲ್ಸೆಟ್ಟಿ, ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಕೃಷಿ ಸಹಾಯಕ ನಿರ್ದೇಶಕ ನಜೀರ್ ಅಹಮದ್ ಹಾಗೂ CPI ವೀರರೆಡ್ಡಿ, ಪ್ರಗತಿಪರ ಸಂಘಟನೆಯ ಚಂದ್ರಶೇಖರ್ ಗೊರೆಪಾಳ್, ಬಸವರಾಜ್ ಬಾದರ್ಲಿ, ಮಂಜು ಗಾಂಧಿನಗರ, ಬಸವರಾಜ್ ಹಳ್ಳಿ, KRSನ DH ಪೂಜಾರ್, ರಮೇಶ್ ಪಾಟೀಲ್ ಬೇರ್ಗಿ, BN ಎರದ್ಯಾಳ್ ಸೇರಿದಂತೆ ಅನೇಕರಿದ್ದರು. ಡಾಕ್ಟರ್ ಜೊತೆ ಚರ್ಚೆ ಮಾಡಿದ್ದೀನಿ. ಇಲ್ಲಿ ಸಾಕಷ್ಟು ಹೆರಿಗೆನೂ ಹಿಂದೆ ಆಗ್ತಾಯಿದೆ. ತಿಂಗಳಿಗೆ 300 ಹೆರಿಗೆ ಆಗ್ತಾ ಇದ್ದ ಅಂತಕ್ಕಂಥ ಹಿಂದೆ ಈ ರೀತಿ ಯಾವುದೂ ಘಟನೆ ಆಗಿಲ್ಲ ಅಂತಕ್ಕಂಥದ್ದು.
ಈಗ ಹಾಗಾಗಿ ಈಗ ಅದು ಇಲ್ಲಿ ಏನು ಅವತ್ತು ಯಾವ್ಯಾವ ಹೊಸ ಬ್ಯಾಚ್ ಆಫ್ ಡ್ರಗ್ಸ್ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಸ್ಯಾಂಪಲ್ ಡ್ರಾ ಮಾಡಿ ಅದು ಟೆಸ್ಟಿಂಗಿಗೆ ಕಳ್ಸೋಕ್ಕೆ ಅಲ್ಲಿಂದನೇ ಡೈರೆಕ್ಷನ್ ಇದ್ದೀವಿ. ಅದು ಕೆಲವೊಂದು ಯಾವ ಬಿಟ್ಟು ಹೋಗಿದೆ ಇವತ್ತು ಅವ್ರು ಕೊಟ್ಟು ಕಳ್ಸೋಕ್ಕೆ ಹೇಳಿದ್ದೀವಿ. ಇದು ರಿಪೋರ್ಟ್ ಬಂದ ತಕ್ಷಣ ನಾವು ಅದಕ್ಕೆ ಅನಲೈಸ್ ಮಾಡ್ತೀವಿ ವಾಟ್ ಇಸ್ ದ ಕಾಸ್ ಆಫ್ ಡೆತ್ ಅಂತ. ಅದಾದಮೇಲೆ ರೆಸ್ಪಾನ್ಸಿಬಿಲಿಟಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಭಾಳ ಪರ್ಸ್ನಲಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಚೆಕ್ ಮಾಡಿದ ಮೇಲೆ ನಾವು ಹೇಳ್ತೀವಿ. ಸರ್ ಏನಾಗಿದೆ ವರದಿ ಇದನ್ನು ತರಿಸ್ಕೊಳ್ಬೇಕು ಆದರೂ ಕೂಡ ಈ ಕಾರ್ಯ ಆಗಿಲ್ಲ. ನಾವು ಕರ್ನಾಟಕದಲ್ಲಿ ಇದೀವೋ ಇಲ್ಲ ಅನ್ನೋಂಥದ್ದು ನಮಗೆ ಚರ್ಚೆ ಆಗಿದೆ. ಯಾರು ಬಂದು ಮೃತ ಕುಟುಂಬಕ್ಕೆ ಏನಾಗಿದೆ ಅಂತ ಒಬ್ಬರಾದ್ರೂ ಒಬ್ಬ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಒಬ್ಬ TH ಅವರು ವೈದ್ಯಾಧಿಕಾರಿಗಳು ಯಾರಾದರೂ ಒಬ್ಬರು ಬಂದು ಒಂದು ವಿಸಿಟ್ ಅವರು ಯಾರು ಎಲ್ಲಿದೆ ಅವ್ರ ಮನೆ ಎಲ್ಲಿದೆ ಅಂತ ಆದರೂ ಕೇಳಿ ಸರ್. ಇದಕ್ಕೆ ಏನು ಕಾರಣ, ಏನು ನಿರ್ಲಕ್ಷ್ಯಕ್ಕೆ ಏನು ಕಾರಣ ಹೇಳಿ ಸರ್? ಒಂದೇ ರಿಪೋರ್ಟು ಬರ್ತಿದೆ. ಅದು ರಿಪೋರ್ಟ್ ಬಂದ ಮೇಲೆ ಅದು ರೀಸನ್ ಎಸ್ಟಾಬ್ಲಿಷ್ ಆದಮೇಲೆ ಇದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಕಸಾಪ ಹೊರಡಿಸಿದ್ದ ನಿಯಮಾವಳಿಯಲ್ಲಿ ಮಾಂಸಾಹಾರ ನಿಷೇಧ ಎಂಬ ಪದವನ್ನು ಕಸಾಪ ತನ್ನ ವೆಬ್ಸೈಟ್ನಿಂದ ಕೈಬಿಟ್ಟಿದೆ. ಇದು ಹೋರಾಟಕ್ಕೆ ಸಿಕ್ಕ ಗೆಲುವು ಎಂದು CPIM ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ TL ಕೃಷ್ಣೇಗೌಡ ತಿಳಿಸಿದ್ದಾರೆ. ಸಾಹಿತ್ಯ ಸಮ್ಮೇಳನದ ವಾಣಿಜ್ಯ ಮಳಿಗೆಗಳಲ್ಲಿ ಮಾಂಸಾಹಾರಕ್ಕೆ ನಿಷೇಧ ಹೇರಿದ್ದಕ್ಕೆ ಮಂಡ್ಯದ ವಿವಿಧ ಪ್ರಗತಿಪರ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿದ್ದವು. ಅಲ್ಲದೆ ಮಾಂಸವನ್ನು ಮದ್ಯ ಮತ್ತು ತಂಬಾಕಿನೊಂದಿಗೆ ಸಮೀಕರಿಸಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ವಿರೋಧ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಸಾಪ ಈ ಕ್ರಮ ಕೈಗೊಂಡಿದೆ. ಮಾಂಸಾಹಾರದ ಪರ ಹೋರಾಟಕ್ಕೆ ಮೊದಲ ಜಯವಾಗಿದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಇರಬೇಕೆಂದು ಆಗ್ರಹಿಸಿ ಮಂಡ್ಯದಲ್ಲಿ ಅಷ್ಟೇ ಅಲ್ಲದೆ ನಾಡಿನ ವಿವಿಧೆಡೆಯಿಂದ ಹೋರಾಟ ತೀವ್ರವಾಗಿದೆ. ಮಂಡ್ಯದಲ್ಲಿ ಸೋಮವಾರ ಪ್ರಗತಿಪರ ಸಂಘಟನೆಗಳು ಮಾಂಸಾಹಾರ ಬೇಕೆಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಅದೇ ಸಂದರ್ಭದಲ್ಲಿ ಮೊಟ್ಟೆಯನ್ನು ತಿಂದು ಪ್ರತಿಭಟನೆ ನಡೆಸಿದರು. ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಂಸಾಹಾರ ನಿಷೇಧವನ್ನು ವಾಪಸ್ ಪಡೆದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಂಸಾಹಾರವು ನಿರ್ಬಂಧಿಸುವುದು ಸಾಧುವಲ್ಲ. ಅದರಲ್ಲೂ ಮಂಡ್ಯ ಜಿಲ್ಲೆಯ ಹಬ್ಬ, ಸಂಭ್ರಮ, ಸಮ್ಮೇಳನಗಳು ಮಾಂಸಾಹಾರಿ ಊಟೋಪಚಾರಗಳಿಂದ ಹೆಸರುವಾಸಿಯಾಗಿವೆ. ಅಲ್ಲದೆ ಸಮ್ಮೇಳನದಲ್ಲಿ ಭಾಗವಹಿಸುವ ಬಹುಸಂಖ್ಯಾತರು ಮಾಂಸಾಹಾರಿಗಳೇ ಆಗಿರುವಾಗ ಈ ನಿಷೇಧಗಳು ಯಾತಕ್ಕಾಗಿ ಎಂದು ಹಲವು ಸಂಘಟನೆಗಳು ಪ್ರಶ್ನೆ ಮಾಡಿದ್ದವು. ಈ ಜಗತ್ತಿಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರಿ ಸಂಸ್ಥೆಗಳು ಜನಸಾಮಾನ್ಯರಿಗೆ ಅನುಕೂಲ ಕಲ್ಪಿಸಿವೆ. ಸಹಕಾರಿ ಕ್ಷೇತ್ರ ಅನುಕೂಲ ಕ್ಷೇತ್ರವಾಗಿದೆ. ಮುಂಬರುವ ದಿನಗಳಲ್ಲಿ ಯುವಜನತೆ ಈ ಸಹಕಾರಿ ಸಂಸ್ಥೆಗಳ ಸದಸ್ಯರಾಗಬೇಕೆಂದು ಸಿಂಧು ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ B ರಾಜಶೇಖರ್ ಕರೆ ಕೊಟ್ಟರು. ನಗರದ ಜ್ಞಾನಜ್ಯೋತಿ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ 2024-25ನೇ ಸಾಲಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸಹಕಾರಿ ಸಂಸ್ಥೆಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜೀವಾಳ. ಇಡೀ ದೇಶಕ್ಕೆ ನಂದಿನಿ ಹಾಲು ಉತ್ಪಾದನೆಯನ್ನು ಸಂಗ್ರಹಣೆ ಮಾಡಿ ಹಂಚುತ್ತಿರುವುದು ಸಹಕಾರಿ ಸಂಸ್ಥೆ. ಹಾಗೆ ಅಮೂಲ್ ಜಗತ್ತಿನ ಶ್ರೇಷ್ಠ ಸಹಕಾರಿ ಸಂಸ್ಥೆಗಳಲ್ಲೊಂದಾಗಿದೆ. ತಾಲೂಕಿನಲ್ಲಿ ಈ ಹಿಂದೆ ಸಹಕಾರಿ ಸಂಸ್ಥೆಗಳು ಆಗಲಿಕ್ಕೆ ಮನೋಹರ್ ಮಸ್ಕಿಯವರು ಸಾಕಷ್ಟು ಶ್ರಮಿಸಿದ್ದಾರೆ. ಇಂದು ಅಂದಾಜಿನ ಪ್ರಕಾರ 350ಕ್ಕೂ ಅಧಿಕ ಸಹಕಾರಿ ಸಂಸ್ಥೆಗಳು ಕೆಲಸ ಮಾಡುತ್ತಿವೆ. ದೇಶದ GDPಯಲ್ಲಿ ಸಹಕಾರಿ ಸಂಘಗಳ ಪಾತ್ರವೂ ಕೂಡ ಬಹಳಷ್ಟು ಇದೆ ಎಂದರು. ಕಠಿಣ ಪರಿಶ್ರಮದಿಂದ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ. ಸಮಯ ಅಮೂಲ್ಯ ವ್ಯರ್ಥ ಮಾಡಬೇಡಿ. ಯಾರು ಸಮಯವನ್ನು ಸದುಪಯೋಗ ಮಾಡಿಕೊಂಡಿದ್ದಾರೋ ಅಂತಹವರು ಸಾಧಕರ ಲಿಸ್ಟ್ನಲ್ಲಿದ್ದಾರೆ. ಮೊಬೈಲ್ಗೀಳು ಬಿಟ್ಟು ಬಿಡಿ, ಒಳ್ಳೆಯ ಸಂಸ್ಕಾರ ಬೆಳೆಸಿಕೊಳ್ಳಿ ಎಂದು ಮಸ್ಕಿಯ ಭ್ರಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿಯ CO ವೀರೇಶ್ ಹಿರೇಮಠ್ ಯುವಜನತೆ ಹಾಗೂ ಆರ್ಥಿಕ ಪ್ರಗತಿಯಲ್ಲಿ ಸಹಕಾರ ಸಂಘಗಳ ಪಾತ್ರದ ಕುರಿತು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು. ಈ ವೇಳೆ ವೇದಿಕೆ ಮೇಲೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್, ಜ್ಞಾನಜ್ಯೋತಿ ಕಾಲೇಜಿನ ಪ್ರಾಚಾರ್ಯ ವಿಷ್ಣುವರ್ಧನ್ ರೆಡ್ಡಿ, ವೀರಯ್ಯ ಸ್ವಾಮಿ ಸಾಲಿಮಠ್, ಲೋಕನಗೌಡ ಮೇಟಿ, ಚನ್ನಬಸವ ಸಜ್ಜನ್ ವಕೀಲರು, ಪತ್ರಕರ್ತ ಪಂಪಪತಿ ಬೇರ್ಗಿ, ಅಕ್ಷಯ ಆಹಾರ ಜೋಳಿಗೆ ಕಾರ್ಯದರ್ಶಿ ಅಶೋಕ್ ನಲ್ಲ ಸೇರಿದಂತೆ ಕಾಲೇಜಿನ ಉಪನ್ಯಾಸ
ಮಂಡ್ಯದಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಗಡಿನಾಡ ಸಮಸ್ಯೆ ಪ್ರಸ್ತಾಪಕ್ಕೆ ಅವಕಾಶ ಕೊಡಿ, ಗಡಿನಾಡ ಕನ್ನಡಿಗರ ಮನವಿ. ಪ್ರಗತಿಪರ ಸಂಘಟನೆ ಹಾಗೂ ಕೆಆರ್ಎಸ್ನಿಂದ ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಕೆ. ಮಾಂಸಾಹಾರ ನಿಷೇಧ ತನ್ನ ವೆಬ್ಸೈಟ್ನಿಂದ ಕೈಬಿಟ್ಟ ಕನ್ನಡ ಸಾಹಿತ್ಯ ಪರಿಷತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.